ನೀವು ಕೂಡ ಸಾಕಷ್ಟು ಸುದ್ದಿಗಳು ಕೇಳ್ತಾ ಇರ್ಬೋದು. ಗೀಝರಿಂದ ಅಥವಾ ಗ್ಯಾಸಿಂದ ಏನು ನೀರು ಬಾಯ್ಲ್ ಮಾಡ್ಕೊತಾರೆ, ಅದರಿಂದ ಗ್ಯಾಸ್ ಲೀಕೇಜ್ ಆಗಿ ತುಂಬ ಜನ ಸಾವನ್ನಪ್ತಾ ಇರುವಂಥ ಸುದ್ದಿ ನೀವು ತುಂಬ ಸರಿ ಕೇಳಿರ್ಬೋದು. ತುಂಬ ಜನರಿಗೆ ಗೊತ್ತಿಲ್ಲ, ಗ್ಯಾಸ್ ಗೀಝರ್ ಏನಿದೆ ಅದಕ್ಕೆ ಅಟ್ಯಾಚ್ಡ್ ಇರುವಂತಹ ಏನು ಸಿಲಿಂಡರ್ ಇರುತ್ತೆ, ಆ ಸಿಲಿಂಡ್ರಿಂದ ಗ್ಯಾಸ್ ಲೀಕ್ ಆಗಿಬಿಟ್ಟು ಜನರು ಸಾಯ್ತಾರೆ ಅಂತ ಜನರು ತಿಳ್ಕೊಂಡಿರ್ತಾರೆ. ಅದು ನಿಮ್ಮ ತಪ್ಪು ಕಲ್ಪನೆ. ಈ ಚಿತ್ರದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಕೆಳಗಡೆ ಸಿಲಿಂಡರ್ ಇದೆ ಮತ್ತು ಗೋಡೆಗೆ ಆ ಗ್ಯಾಸ್ ಗೀಝರನ್ನು ನೇತಾಕಲಾಗಿದೆ. ಜನ ಸಾಯೋದು ಕೆಳಗಡೆ ಇಟ್ಟಿರುವಂಥ ಸಿಲಿಂಡರ್ ಇಂದ ಅಲ್ಲ, ಮೇಲೆ ಗೋಡೆಗೆ ನೇತು ಹಾಕಿರುವಂಥ ಗ್ಯಾಸ್ ಗೀಝರಿಂದ ಮಿತ್ರ. ಇಲ್ಲಿ ನಾನು ಇನ್ನೊಂದು ಚಿತ್ರ ನಿಮಗೆ ತೋರಿಸ್ತೀನಿ. ಗ್ಯಾಸ್ ಗೀಝರ್ ಯಾವ ರೀತಿಯಲ್ಲಿರುತ್ತೆ, ಅದರದ್ದು ಇಕ್ವಿಪ್ಮೆಂಟ್ ಯಾವ ರೀತಿ ಬಿಲ್ಡ್ ಮಾಡಲಾಗಿದೆ ಅಂದರೆ, ಅದರಲ್ಲಿ ಪೂರ್ತಿ ಕೆಳಗಡೆ ನೋಡಿ ಏರ್ ಇಂಟೇಕು, ಕಂಬಶ್ಚನ್ ಚೇಂಬರು ಮತ್ತು ಬರ್ನರ್ ಅಂತ ಇದೆ. ಯಾವುದೇ ಒಂದು ವಸ್ತು ಸುಡಬೇಕು ಅಂದರೆ ಅದಕ್ಕೆ ಆಕ್ಸಿಜನ್ ಬೇಕೇ ಬೇಕು. ವಿತೌಟ್ ಆಕ್ಸಿಜನ್ ಯಾವುದೇ ವಸ್ತು ಸುಡೋದಿಲ್ಲ. ಒಂದು ಮೇಣದ ಬತ್ತಿ ಅಥವಾ ಕ್ಯಾಂಡಲ್ ಏನಿದೆ ಅದು ಹತ್ತಿದೆ, ಉರಿತಾ ಇದೆ, ಅದರ ಮೇಲೆ ಒಂದು ಗ್ಲಾಸ್ ನೀವು ಮುಚ್ಚಿಬಿಟ್ರೆ ಸಡನ್ನಾಗಿ ಆಫ್ ಆಗಿಬಿಡುತ್ತೆ. ಯಾಕಂದರೆ ಡ್ಯೂ ಟು ಲ್ಯಾಕ್ ಆಫ್ ಆಕ್ಸಿಜನ್. ಎಲ್ಲಿ ಆಕ್ಸಿಜನ್ ಇಲ್ಲ ಅಲ್ಲಿ ಬೆಂಕಿ ಸುಡುವುದಿಲ್ಲ. ಇದು ಕಾಮನ್, ನೆನ್ಪಿಟ್ಕೊಳ್ಳಿ, ಕಾಮನ್ ಸೆನ್ಸ್ ಇದು. ಓಕೆ, ಸೊ ಸಿಲಿಂಡ್ರಿಂದ ಫ್ಯೂಯಲ್ ತೊಗೊಳುತ್ತೆ ಗೀಝರ್, ಅಲ್ಲಿ ಬರ್ನ್ ಆಗುತ್ತೆ. ಹೇಗೆ? ಆ ರೂಮಲ್ಲಿರುವಂಥ ಆಕ್ಸಿಜನ್ನನ್ನು ತೆಗೆದುಕೊಂಡು ಬರ್ನ್ ಮಾಡುತ್ತೆ. ಬರ್ನ್ ಆದಮೇಲೆ ಅದ್ರದ್ದು ಬೈ ಪ್ರಾಡಕ್ಟ್ ಏನು ಬರುತ್ತೆ? ಕಾರ್ಬನ್ ಮೊನಾಕ್ಸೈಡ್. ಹೇಗೆ ನಮ್ಮದು ಗಾಡಿ ಇಂಜನ್ ವರ್ಕ್ ಆಗುತ್ತೆ, ಅದೇ ರೀತಿಯಲ್ಲಿ ಅದನ್ನು ಕೂಡ ವರ್ಕ್ ಆಗುತ್ತೆ. ಪೆಟ್ರೋಲ್, ಡೀಸೆಲ್ ಫ್ಯೂಯಲ್ ಆಗಿ ಯೂಸ್ ಮಾಡ್ಕೊಂಡ್ಬಿಟ್ಟು ಬರ್ನ್ ಮಾಡುತ್ತೆ. ಆಕ್ಸಿಜನ್ ತೆಗೆದುಕೊಂಡು ಬರ್ನ್ ಮಾಡಿಬಿಟ್ಟು ಹೊರಗಡೆ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಸೊ ಗ್ಯಾಸ್ ಗೀಝರಲ್ಲಿಯೂ ಕೂಡ ಹಾಗೆ. ರೂಮ್ ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಗ್ಯಾಸ್ ಗೀಝರನ್ನು ಯೂಸ್ ಮಾಡ್ತಾರೆ. ಬಾತ್ರೂಮ್ ಎಷ್ಟಿರುತ್ತೆ? 3/5 ಇರುತ್ತೆ. ಅಕಸ್ಮಾತ್ ಅವ್ರು ಮಾಡ್ಕೊಂಡಿರುವಂಥ ಬಾತ್ರೂಮ್ಗೆ ಕಿಟಕಿ ಇರಲಿಲ್ಲ ಅಥವಾ ಕಿಟಕಿ ಕ್ಲೋಸ್ ಮಾಡಿದ್ರು ಮತ್ತು ಡೋರು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡಿದರು. ಯಾವಾಗ ಗೀಝರ್ ಆನ್ ಇದೆ, 3/5 ರೂಮಲ್ಲಿ ಗೀಝರ್ ಆನ್ ಇದೆ, ಕಿಟಕಿ ಕ್ಲೋಸ್ ಇದೆ, ಡೋರ್ ಕ್ಲೋಸ್ ಇದೆ, ಗೀಝರ್ ಆನ್ ಇದೆ, ಹೀಗಾದಾಗ 3/5 ರೂಮಲ್ಲಿ ಎಷ್ಟು ಆಕ್ಸಿಜನ್ ಇರುತ್ತೆ ಅಷ್ಟು ಆಕ್ಸಿಜನ್ ಆ ಗ್ಯಾಸ್ ಗೀಝರ್ ತೆಗೆದುಕೊಂಡು ಬರ್ನ್ ಮಾಡುತ್ತೆ. ಬರ್ನ್ ಮಾಡಿದ ಕೂಡಲೇ ಕಾರ್ಬನ್ ಮೊನಾಕ್ಸೈಡ್ ಹೊರಗಡೆ ಬಿಡುತ್ತೆ. ಸಡನ್ನಾಗಿ ಆ ಸ್ನಾನ ಮಾಡ್ತಾ ಇರುವಂಥ ವ್ಯಕ್ತಿಗೆ ಆಕ್ಸಿಜನ್ ಬದಲಿಗೆ ತಾನು ಕಾರ್ಬನ್ ಮೊನಾಕ್ಸೈಡ್ ಸೇವನೆ ಮಾಡ್ತಾ ಇದ್ದೀನಿ ಅನ್ನೋದು ಕಲ್ಪನೆ ಬರೋದಿಲ್ಲ. ಯಾಕೆ ಕಲ್ಪನೆ ಬರೋದಿಲ್ಲ ಅಂದರೆ, ಕಾರ್ಬನ್ ಮೊನಾಕ್ಸೈಡ್ ಒಂದು ವಾಸನೆ ರಹಿತ, ಬಣ್ಣರಹಿತ ಗ್ಯಾಸ್ ಇರುತ್ತೆ. ಸೊ ಬ್ರೈನಿಗೆ, ಮನುಷ್ಯನಿಗೆ ಗೊತ್ತಾಗಲ್ಲ ನಾನು ಏನು ತಗೊಳ್ತಾ ಇದ್ದೀನಿ ಅಂತ. ಅಕಸ್ಮಾತ್ ಯಾವುದಾದ್ರೂ ಗ್ಯಾಸಿಗೆ, ನಾವು ಮನೆಯಲ್ಲಿ ಯೂಸ್ ಮಾಡುವಂತಹ LPG ಗ್ಯಾಸಿಗೂ ಕೂಡ ಓಡರ್, ಸ್ಮೆಲ್ಲು ಮತ್ತು ಬಣ್ಣ ಇರೋದಿಲ್ಲ. ಅದೇ ಕಾರಣಕ್ಕೆ ಕಂಪ್ನಿಯವರು ಅದರಲ್ಲಿ ಕೆಟ್ಟದಾದ ವಾಸನೆ ಬೀರುವಂತಹ ಕೆಮಿಕಲ್ ಹಾಕಿರ್ತಾರೆ, ಬೇಕಂತ ಹಾಕಿರ್ತಾರೆ. ಯಾಕೆ ಹಾಕೋದು ಅಂದರೆ, ನಿಮ್ಮ ಮನೆಯಲ್ಲಿ ಗ್ಯಾಸ್ ಏನಾದರೂ ಲೀಕ್ ಆಯಿತು ಅಂದರೆ ಮೂಗು ಏನು ಆಲ್ಫ್ಯಾಕ್ಟ್ರಿ ನರ್ವ್ಸ್ಗೆ ಅದು ಗೊತ್ತಾಗಲಿ ಅಂತ. ಏನೋ ಕೆಟ್ಟ ವಾಸನೆ ಬರ್ತಾಯಿದೆ ಅಂದರೆ ಗ್ಯಾಸ್ ಲೀಕ್ ಆಗ್ತಾಯಿದೆ ಅಂತ ಮನುಷ್ಯ ತಿಳ್ಕೊಬೇಕು ಅಂತ ಅದರಲ್ಲಿ ಕೆಟ್ಟ ವಾಸನೆ ಬರುವಂಥ ಇಥೈಲ್ ಮರ್ಕ್ಯಾಪ್ಟನ್ ಅನ್ನುವಂಥ ಒಂದು ಕೆಮಿಕಲನ್ನು ಸಿಲಿಂಡರ್ ಕಂಪ್ನಿಯವರು ಹಾಕಿರ್ತಾರೆ. ಆದರೆ ನೈಸರ್ಗಿಕವಾಗಿ ಸಿಗುವಂಥ LPG, ನ್ಯಾಚುರಲ್ ಗ್ಯಾಸ್ ಅಥವಾ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸಲ್ಲಿ ಯಾವುದೇ ರೀತಿಯಾದ ವಾಸನೆ ಇರೋದಿಲ್ಲ ಮಿತ್ರೆ. ನಮ್ಮ ಮನೆಯಲ್ಲಿ ಲೀಕ್ ಆಗುವಂಥ ಗ್ಯಾಸಿಂದ ಬರುವಂಥ ವಾಸನೆ ಕೆಟ್ಟ ದುರ್ವಾಸನೆ, ಅದು ಕೆಮಿಕಲ್ ಬೇಕಂತ ಮನುಷ್ಯ ಹಾಕಿರೋದು. ಸೊ ಕಾರ್ಬನ್ ಮೊನಾಕ್ಸೈಡಲ್ಲಿಯೂ ಕೂಡ ಸ್ಮೆಲ್ಲು ಮತ್ತು ಬಣ್ಣ ಇರದೇ ಇರೋ ಕಾರಣಕ್ಕಾಗಿ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ನಾನೇನು ಶ್ವಾಸೋಚ್ಛ್ವಾಸ ಮಾಡ್ತಾಯಿದ್ದೀನಿ ಅಂತ. ಸೊ ಯಾವಾಗ ಕಾರ್ಬನ್ ಮೊನಾಕ್ಸೈಡ್ ಬ್ರೇನಲ್ಲಿ ಹೆಚ್ಚಾಗ್ತಾ ಹೋಗ್ತದೆ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಹೋಗ್ತದೆ, ಸಡನ್ನಾಗಿ ವ್ಯಕ್ತಿ ಕೋಮಾಗಿ ಹೋಗಿಬಿಡ್ತಾನೆ, ಅಲ್ಲೇ ಮೂರ್ಛೆ ಹೋಗಿ ಬಿದ್ದುಬಿಡ್ತಾನೆ. ಮೂರ್ಛೆ ಹೋಗಿ ಬಿದ್ದಾಗ ಅವನನ್ನು ಯಾರಾದರೂ ಮನೆಯವರು ಗಮನಿಸಲಿಲ್ಲ ಅಂದರೆ ವಿದಿನ್ 3 ಮಿನಿಟ್ಸಲ್ಲಿ ಅವನ ಡೆತ್ ಆಗುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ 3 ಮಿನಿಟ್ಸ್ವರೆಗೂ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗಿಲ್ಲ ಅಂದರೆ ವ್ಯಕ್ತಿಯ ಡೆತ್ ಆಗುತ್ತೆ. ಸೊ ಇದು ಏನಿದೆ ಗ್ಯಾಸ್ ಗೀಝರ್ ಆಗಿಂದ ಆಗ್ತಾ ಇರುವಂಥ ಪ್ರಕರಣಗಳು. ನೀವು ಗ್ಯಾಸ್ ಗೀಝರ್ ಯೂಸ್ ಮಾಡಲೇಬೇಕಾಗಿತ್ತು ಅಂದರೆ ರೂಮ್ ದೊಡ್ಡದಾಗಿರಬೇಕು, ಕಿಟಕಿ ಬಾಗಿಲುಗಳು ಎರಡೂ ಕೂಡ ಓಪನ್ ಇರಬೇಕು ಮತ್ತು ಸ್ನಾನ ಮಾಡುವಾಗ ಗೀಝರ್ ಆನ್ ಇರಕೂಡ್ದು.
ಇಷ್ಟೆಲ್ಲ ನೀವು ಮಾಡೋಂಗಿತ್ತಂದ್ರೆ ಗ್ಯಾಸ್ ಗೀಸರ್ ಯೂಸ್ ಮಾಡ್ಕೋಬೇಕು. ಇಲ್ಲದ್ರೆ ಸೋಲಾರ್ ಈಸ್ ಅ ವೆರಿ ಬೆಸ್ಟ್ ಆಪ್ಷನ್ ಫಾರ್ ಆಲ್.